ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕ ಬೇಳೂರು ಗೆಲುವಿಗೆ ಮಾಡಿಕೊಂಡ ಹರಕೆಯನ್ನು ಬೆಳ್ಳಿ ಕಿರೀಟ ಸಮರ್ಪಿಸಿ ತೀರಿಸಿದ ಚೇತನ್ ರಾಜ್ ಕಣ್ಣೂರು. ಚೇತನ್ ರಾಜ್ ಅಭಿಮಾನಕ್ಕೆ ಬೇಳೂರು ಖುಷ್. ಬೇಳೂರು ಸಚಿವರಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾಗಿ ಕಣ್ಣೂರು ಹೇಳಿಕೆ. ಸಂಸದ ಬಿವೈ ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರಿಂದ ಮಾರಿಕಾಂಬೆ ದರ್ಶನ. ಜಾತ್ರೆ ಹಿನ್ನೆಲೆಯಲ್ಲಿ ಸಾಗರ ಬೆಂಗಳೂರು ವಿಶೇಷ ರೈಲು ಸೌಲಭ್ಯ ಒದಗಿಸಿದೆ ಎಂದ ಸಂಸದರು. ನಾಡಿನ ಒಳಿತಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾಗಿ ಹರತಾಳು ಹೇಳಿಕೆ. ಸಂಸದ ಬಿವೈ ರಾಘವೇಂದ್ರ ಅವರಿಂದ ಕಾಗೋಡು ಭೇಟಿ, ಉಭಯ ಕುಶಲೋಪರಿ ವಿಚಾರಣೆ. ತಾವರೆಕೊಪ್ಪದಿಂದ ಸಾಗರಕ್ಕೆ 2ನೇ ಹಂತದ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 660 ಕೋಟಿ ರೂಪಾಯಿ. ತಾಳಗುಪ್ಪದಿಂದ ಹೊನ್ನಾವರವರೆಗೆ ಕ್ರೂಸರ್ ತಿರುಗಾಟ ಕುರಿತು ಸಂಸದರ ಮಹತ್ವದ ಹೇಳಿಕೆ. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಕುಟುಂಬದಿಂದ ಮಾರಿಕಾಂಬಾ ದೇವಿಯ ದರ್ಶನ. ಕೆಎಸ್ ಪ್ರಶಾಂತ್ ಸಾಥ್. ಈಗ ಸುದ್ದಿಯ ವಿವರ. ಹಿತೈಷಿಗಳು, ಕಾರ್ಯಕರ್ತರು ನನ್ನ ಮೇಲೆ ಇರಿಸಿರುವ ಅಭಿಮಾನಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಚುನಾವಣೆಯಲ್ಲಿ ಗೆದ್ದರೆ ಬೆಳ್ಳಿ ಕಿರೀಟ ನೀಡುತ್ತೇನೆ ಎಂದು ಚೇತನ್ ರಾಜ್ ಕಣ್ಣೂರು ಮಾಡಿರುವ ಹರಕೆಯನ್ನು ತೀರಿಸಿದ್ದಾರೆ. ಅವರ ಅಭಿಮಾನಕ್ಕೆ ಋಣಿಯಾಗಿರುವ ಜೊತೆಗೆ ಅವರ ಮನದ ಬಯಕೆಗಳನ್ನು ದೇವಿ ಈಡೇರಿಸಲಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀ ಮಾರಿಕಾಂಬಾ ತವರುಮನೆ ದೇವಸ್ಥಾನಕ್ಕೆ ಭಾನುವಾರ ಬೆಳ್ಳಿ ಕಿರೀಟ ಸಮರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಬೆಳ್ಳಿ ಕಿರೀಟವನ್ನು ನೀಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಧಾ ಗೋಪಾಲಕೃಷ್ಣ, ಪಾಂಡುರಂಗಪ್ಪ ಕಣ್ಣೂರು, ಗಣಪತಿ ಮಂಡಗಳಲೆ, ಪುನೀತ್ ರಾಜ್ ಕಣ್ಣೂರು, ಇಂದುಧರ್ ಬೇಸೂರು, ನಯನ ಚೇತನ್ ರಾಜ್ ಇನ್ನಿತರರು ಹಾಜರಿದ್ದರು. ಕುಟುಂಬದವರು ಗೋಪಾಲಕೃಷ್ಣ ಬೇಳೂರು ಗೆಲ್ಲಬೇಕು ಅಂತ ಹೇಳಿ ತಾಯಿಯಲ್ಲಿ ಅವರು ಬೇಡ್ಕೊಂಡಿದ್ರು. ಹಾಗಾಗಿ ಇವತ್ತು ನಾನು MLA ಆಗಿ ಬಂದಿದ್ದೀನಿ. ಅದಕ್ಕಾಗಿ ಜಾತ್ರೆಯಲ್ಲಿ ಅವರು ಚಿತ್ರಧಾರಣೆಯನ್ನು ಮಾಡಿದ್ದಾರೆ. ಖುಷಿ ಆಯಿತು. ಅವರು ಇಡೀ ಕುಟುಂಬಕ್ಕೆ ಆ ತಾಯಿ ಒಳ್ಳೇದು ಮಾಡಲಿ. ಯಾಕಂದರೆ ನನ್ನ ಗೆಲುವಿಗಾಗಿ ಒಂದು ಬೆಳ್ಳಿಯ ಕಿರೀಟವನ್ನು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದು ದೊಡ್ಡ ಒಂದು ಅವರ ಮನಸ್ಸು. ನಿಜವಾಗ್ಲೂ ಖುಷಿ ಆಗುತ್ತೆ. ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ತಾಯಿ, ಅವರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸ್ನೇಹಿತರಾದಂಥ ಚೇತನ್ ರಾಜ್ ಕುಟುಂಬದವರು ಒಂದು ಹರಕೆ ಮಾಡಿಕೊಂಡಿದ್ರು. ಗೋಪಾಲಕೃಷ್ಣ ಬೇಳೂರು ಗೆದ್ದರೆ ನಾವೊಂದು ಬೆಳ್ಳಿ ಕಿರೀಟವನ್ನು ಮಾಡಿಸ್ತೀನಿ ಅಂತೇಳಿ ಅವರು ಹೇಳ್ಕೊಂಡಿದ್ರು. ಇವತ್ತು ನಾನು ಗೆದ್ದ ಮೇಲೆ ಇವತ್ತು ತಾಯಿಯ ಮುಂದೆ ಬಂದು ಅರ್ಪಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಅವರ ಹರಕೆ ಈಡೇರಿದೆ. ಹಾಗಾಗಿ ಅವ್ರ ಕುಟುಂಬಕ್ಕೆ ಆ ತಾಯಿ ಎಲ್ಲ ಆಶೀರ್ವಾದವನ್ನು ಮಾಡಿ ಅವ್ರು ಏನು ಬೇಡ್ಕೊಂಡಿದ್ದಾರೆ ಎಲ್ಲವನ್ನು ಆ ತಾಯಿ ಆಗಲಿ ಅಂತ ತಾಯಿ ನಾನು ಕೇಳ್ಕೊಳ್ತಾ ಅವ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಯಾವತ್ತೂ ನಾವು ಋಣಿಯಾಗಿರ್ತೀವಿ. ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಹೇಳ್ತಾ ನಾನು ಖುಷಿಯಿಂದ ಬಂದು ಆ ಒಂದು ದಿವಸ ತಾಯಿ ಮಾರಿಕಾಂಬೆಗೆ ಹರಕೆ ನಿಮಿತ್ತ ಒಂದು ಬೆಳ್ಳಿ ಕಿರೀಟವನ್ನು ಸಮರ್ಪಣೆ ಮಾಡಿದ್ವಿ. ಅದು ಕಾರಣ ಏನಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 3 ವರ್ಷದ ಹಿಂದೆ ಏನು ಚುನಾವಣೆ ನಡೀತು, ಸಾಗರ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಣಬಲವೋ ಜನಬಲವೋ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ನಮ್ಮ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರ ಹತ್ರ ಹಣಕಾಸಿಲ್ಲ, ಚುನಾವಣೆ ನಡೆಸಲ್ಲ ಅಂತ ಅಂದರು. ಆದರೂ ಕೂಡ ಜನ ಮತ್ತು ದೈವ ಬಲ ಇವೆರಡನ್ನ ನಂಬ್ಕೊಂಡ್ಬಿಟ್ಟು ಚುನಾವಣೆಯನ್ನು ಅವತ್ತು ಬೇಳೂರು ಸಾಹೇಬ್ರ ಒಟ್ಟಿಗೆ ಎಲ್ಲರೂ ಸೇರಿಬಿಟ್ಟು ಮಾಡಿದ್ದೀವಿ. ಅವತ್ತು ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ಎರಡೂ ಕೂಡ ಬೇಳೂರು ಸಾಹೇಬರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಹರಕೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ಇವತ್ತು ತಾಯಿ ಹತ್ರ ಬೇಡ್ಕೊಂಡಿದ್ದೇವೆ. ಶಾಸಕರಾಗಲಿ ಅಂತೇಳಿ ಏನು ಹರಕೆಯನ್ನು ಒಪ್ಕೊಂಡಿದ್ದೀವಿ ಅದನ್ನು ಈಡೇರಿಸಿದೆಯಾ ತಾಯಿ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೇಡ್ಕೊಂಡು ಹರಕೆಯನ್ನು ಸಮರ್ಪಣೆ ಮಾಡಿದ್ದೇವೆ. ತಾಯಿಯ ಆಶೀರ್ವಾದ ಬೇಳೂರು ಸಾಹೇಬ್ರ ಮೇಲೆ ಸಾಗರ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೇಡ್ಕೊಳ್ತೀವಿ. ತಾಯಿ ಮಾರಿಕಾಂಬೆ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ದೊರೆತಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆ ಮಾರಿಕಾಂಬಾ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಸಂತೋಷದ ಸಂಗತಿ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ಮಾರಿಕಾಂಬಾ ಗಂಡನ ಮನೆ ದೇವಸ್ಥಾನದಲ್ಲಿ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಶ್ರೀದೇವಿಯ ದರ್ಶನ ಪಡೆದು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ದೇವಸ್ಥಾನ ಸಮಿತಿಯ KN ನಾಗೇಂದ್ರ, ಬಿಜೆಪಿ ಪ್ರಮುಖರಾದ KR ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಮಲ್ಲಿಕಾರ್ಜುನ್ ಹಕ್ರೆ, ರತ್ನಾಕರ್ ಹೊನಗೋಡು, ಕೊಟ್ರಪ್ಪ ನೇದರವಳ್ಳಿ, R ಶ್ರೀನಿವಾಸ್, ಸತೀಶ್ R, ಸುವರ್ಣ ಟೀಕಪ್ಪ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಸಂತೋಷ್ ಶೇಟ್ ಇನ್ನಿತರರು ಹಾಜರಿದ್ದರು. ದೇವರ
ದೇವಸ್ಥಾನ ಒಳಗಡೆ ಸರತಿ ಸಾಗಣೆಯಲ್ಲಿ ಬನ್ನಿ ದಯವಿಟ್ಟು. ನಮಗೂ ಬರ್ಬೇಕು, ನಾವು ಬರ್ಬೇಕು. ರಾಜ್ಯದಲ್ಲಿ ಒಂದು ಪೌರಾಣಿಕ ಒಂದು ಇತಿಹಾಸ ಇರುವಂಥ ನಮ್ಮ ಸಾಗರದ ಮಾರಿಕಾಂಬಾ ಉತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಅತ್ಯಂತ ಧಾರ್ಮಿಕ ವಿಧಿವಿಧಾನಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ಒಂದು ಪ್ರಾಣಿಯನ್ನ ಹುಲಿಯನ್ನು ತೆಗೆದುಕೊಳ್ಳದೆ ಪದಾರ್ಥಗಳನ್ನು ಇದಕ್ಕೆ ಅರ್ಪಣೆಯನ್ನು ಮಾಡಿ ವಿಶೇಷವಾಗಿ ಬೆಂಗಳೂರಿನ ಈ ಕಾರ್ಯಕ್ರಮ ಶುರುವಾಗುತ್ತೆ. ನಾವು ನಮ್ಮ ಸಮಾಜದ ಹಾಲಪ್ಪಗಳು ಈ ಭಾಗದ ಎಲ್ಲ ಮುಖಂಡಗಳು ಸೇರಿ ಆ ಒಂದು ನಮ್ಮ ಹಿಂದುಳಿದ ವರ್ಗದ ಒಂದು ಮನೆಯ ಒಂದು ಏನು ಹೇಳ್ತಾರೆ ಮೂರ್ತಿಯ ಪೂಜೆಯನ್ನು ಮಾಡಿ ಒಂದು ತಿಂಗಳಿಂದ ನಮ್ಮ ಸಾಗರದಲ್ಲಿ ಅಂಕಿ ಹಾಕುವಂಥ ಒಂದು ಕಾರ್ಯನೂ ಕೂಡ ಶುರುವಾಗಿದೆ. ನಮ್ಮ ಯೋಗ ಪ್ರತಿ ವರ್ಷ ಮಾರಿ ನಮ್ಮ ದರ್ಶನಕ್ಕೆ ಬರ್ತಾ ಇದ್ದೆ. ಆದರೆ ಅಂಕಿ ಹಾಕುವಂಥ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನನಗೆ ಈ ಬಾರಿ ಸಿಕ್ಕಿತ್ತು. ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯ ಇಲ್ಲಿ ಆಗ್ತಾ ಇದೆ. ಆ ತಾಯಿಯ ಕೃಪಾ ಕಟಾಕ್ಷದಿಂದ ಆಶೀರ್ವಾದದಿಂದ ಸದ್ಭಕ್ತರ ಒಂದು ಅಪೇಕ್ಷೆ ಮತ್ತು ಈ ನಾಡು ಸಮೃದ್ಧಿಯಾಗಿ ಇರಲಿ ಅಂತಿಲ್ಲ ದೇವರಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೇಳ್ಬೋದು. ಪ್ರತಿ ಬಾರಿ ಅಂದರೆ ಈ ಬಾರಿ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ಸಂಪನ್ನಗೊಂಡಿದೆ. ನಿನ್ನೆ ನಾನು ನಮ್ಮ ಕುಟುಂಬದ ಜೊತೆ ಪೂಜೆ ಅರ್ಪಣೆ ಮಾಡಿದ್ದೇನೆ ಮತ್ತು ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು ಬಂದು ಪೂಜೆ ಸಂದರ್ಭದಲ್ಲಿ ಕೂಡ ಭಾಗವಹಿಸಿದ್ದೇನೆ. ಅತ್ಯಂತ ಸಂಭ್ರಮ ಸಡಗರ ಸಂಪ್ರದಾಯ ಮತ್ತು ಆಚಾರ ವಿಚಾರಗಳನ್ನು ಆಚರಣೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಾರೆ. ಅವರು ಕೂಡ ನಾವು ಕೂಡ ಸಲ್ಲಿಸಿದ್ದೇವೆ. ಲೋಕ ಕಲ್ಯಾಣವಾಗಲಿ, ಜಗತ್ತಿಗೆ ಸುಖ ಶಾಂತಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಆ ತಾಯಿ ಆಶೀರ್ವಾದದಿಂದ. ವಿಶೇಷವಾಗಿ ಕೇಂದ್ರ ಸರ್ಕಾರ ನಾನು ಅಭಿನಂದಿಸಬೇಕು. ನಮ್ಮ ಸಮಿತಿಯ ಗೌರವದ ಅಧ್ಯಕ್ಷರು ನಮ್ಮ ಹಾಲಪ್ಪನವರು, ಭಾರತಿ ಶೆಟ್ಟಿಯವರು, ಈ ಭಾಗದ ಎಲ್ಲ ಪ್ರಮುಖರು ಬರುವಂಥ ಭಕ್ತರಿಗೆ ಒಂದು ವ್ಯವಸ್ಥೆ ಆಗಬೇಕು ಬೆಂಗಳೂರು ಸುತ್ತಮುತ್ತಲ ಬರಲಿಕ್ಕೆ ಅಂತ ಹೇಳಿದಾಗ ಒಂದು ವಿಶೇಷವಾದಂಥ ಟ್ರೈನನ್ನು ಕೊಡುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮಾಡಿತು. ನಮ್ಮ ಘನ ಸರ್ಕಾರದ ಮಂತ್ರಿಗಳಾದಂಥ ಸೋಮಣ್ಣ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೂ ಕೂಡ ಆ ಮಾರಿಕಾಂಬಾ ತಾಯಿಯ ಒಂದು ಆಶೀರ್ವಾದ ಸಿಗಲಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅಭಿನಂದಿಸ್ತಾರೆ. ಸಾಗರ ದೇವಸ್ಥಾನಗಳ ತವರು ಮನೆ ಇದ್ದಂತೆ ಮಲೆನಾಡಿನ ಸಾಗರ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಪ್ರಕೃತಿಯನ್ನು ಹಿನ್ನೆಲೆಯಾಗಿರಿಸಿಕೊಂಡು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ಜೋಸೆಫ್ ನಗರದಲ್ಲಿರುವ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಭಾನುವಾರ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಮಾಧ್ಯಮದ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ, ಹರತಾಳು ಹಾಲಪ್ಪ, ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಮಲ್ಲಿಕಾರ್ಜುನ್ ಹಕ್ರೆ, ರತ್ನಾಕರ್ ಹುನಗೋಡು, ಪರಶುರಾಮಪ್ಪ ಎಂಸಿ, ಗಣೇಶ್ ಪ್ರಸಾದ್, ರವಿ ಬಸ್ರಾಣಿ ಇನ್ನಿತರರು ಹಾಜರಿದ್ದರು. ಮಲೆನಾಡಿನ ಸಾಗರ ಒಂದು ಎಲ್ಲ ರೀತಿಯಂತ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ವಿಶೇಷವಾಗಿ ಮಲೆನಾಡಿನ ಒಂದು ಪ್ರಕೃತಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಆದ್ಯತೆ ಇರ್ಬೋದು. ಮತ್ತೆ ದೇವಸ್ಥಾನಗಳ ಒಂದು ತವರೂರು ಅಂದ್ರೂ ಕೂಡ ತಪ್ಪಾಗಲಾರದು. ನಾನೇ ಇವತ್ತು ಮಾರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಬರಬೇಕಾದಾಗ ಶಿವಮೊಗ್ಗದಿಂದ ಸಾಗರದವರೆಗೂ ಕೂಡ ಬಂಪರ್ ಟು ಬಂಪರ್ ವೆಹಿಕಲ್ಗಳ ಟ್ರಾಫಿಕ್ ಇತ್ತು. ಸೊ ಈ ಸಂದರ್ಭದಲ್ಲಿ ನಮ್ಮ ಸಾಗರ ಬರುವಂಥ ಮತ್ತು ಸಾಗರದಿಂದ ಹೊನ್ನಾವರ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದನ್ನು 4 ಲೈನ್ ಮಾಡಲಿಕ್ಕೆ ಈಗ ಆಲ್ರೆಡಿ ಸೆಕೆಂಡ್ ಫೇಸಲ್ಲಿ 660 ಕೋಟಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಲಯನ್ ಸಫಾರಿಯಿಂದ ಅಪ್ ಟು ಅನಂತಪುರದವರೆಗೂ ಕೂಡ ಸೆಕೆಂಡ್ ಫೇಸ್ ಆಗುತ್ತೆ. ಥರ್ಡ್ ಫೇಸು ಅನಂತಪುರದಿಂದ ಅಪ್ ಟು ಹೊನ್ನಾವರದವರೆಗೂ ಕೂಡ ಅದು ಕೂಡ ಪ್ರೋಸೆಸ್ ಆಗ್ತಾ ಇದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಮತ್ತು ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್ ಇಲಾಖೆ ವತಿಯಿಂದ ನಮ್ಮ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ನಮ್ಮ 2 ವಿಶೇಷವಾದಂಥ ಒಂದು ಆರೋಪಿಗಳು, ಒಂದು ನಮ್ಮ ಹೊಸೂರು
ಇನ್ನೊಂದು ತಾಳಗುಪ್ಪ. ಈ ಎರಡೂ ಸೇತುವೆಗೂ ಕೂಡ ಸುಮಾರು 100 ಕೋಟಿ ಖರ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಮಾಡಿಕೊಂಡು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಿತ್ತು, ಫಾರೆಸ್ಟ್ ಅಲ್ಲಿ ಬರ್ತಾ ಇತ್ತು. ಎರಡೂ ಕೂಡ ನಿನ್ನೆ ಅಧಿಕೃತವಾಗಿ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ. ಹಾಗಾಗಿ ನಮ್ಮ ನ್ಯಾಷನಲ್ ಹೈವೇ ವರ್ಕ್ ಶುರುವಾಗುತ್ತೆ. ಆ ಬ್ರಿಡ್ಜ್ ಅಲೈನ್ಮೆಂಟಿಗೆ ತಕ್ಕಂತೆ ಕೆಲಸ ಆಗುತ್ತೆ. ಸೊ ಎಲ್ಲದೂ ಕೂಡ ಬಾಟಲ್ ನೆಕ್ ಆಗುತ್ತೆ, ತಪ್ಪುತ್ತೆ. ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಸಾಗರ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ಸೀ ಪ್ಲೇನ್ಗೂ ಕೂಡ ಟೆಂಡರ್ ಕಾಲ್ ಆಗಿದೆ ನಮ್ಮ ಸಿಗಂದೂರು ಸನ್ನಿಧಾನಕ್ಕೆ. ವಿಶೇಷವಾಗಿ ನಮ್ಮ ತಾಳಗುಪ್ಪದಿಂದ ಅಪ್ ಟು ಜೋಗ್ ಫಾಲ್ಸ್ ಇಂದ ಮುಂದೆ ನಮ್ಗೆ ಇನ್ನೂ ನೋಡಬೇಕು. KPC ಅವರಿಗೆ ಸ್ಟಡಿ ಮಾಡ್ಲಿಕ್ಕೆ ಹೇಳಿದ್ದೀವಿ. KPC ಅವರಿಗೆ ಇಲ್ಲಿ ಈವ್ನಿಂಗ್ ನಮ್ಮ ವಾಟರ್ ಬೋಟ್ಗಳನ್ನು ರನ್ ಮಾಡಲಿಕ್ಕೋಸ್ಕರ ಈ ಭಾಗದಲ್ಲಿ ಕ್ರೂಸ್ ಅಂತ ನಾವೇನು ಹೇಳ್ತೀವಿ ಅದರ ರನ್ ಮಾಡಲಿಕ್ಕೂ ಕೂಡ ಯಾವಾಗಲೂ ಕೂಡ ನಮಗೆ ವಾಟರ್ ಲೆವೆಲ್ ಮೇಂಟೈನ್ ಆಗುತ್ತೆ ಅಂತ ಹೇಳಿ ಅದು ಕೂಡ ಸರ್ವೆ ಆಗ್ತಾ ಇದೆ. ಈಗ ಆಲ್ರೆಡಿ 1 hour ಕೂಡ ಆ ರಿಪೋರ್ಟ್ ಪಾಸಿಟಿವ್ ಬಂದಿದೆ. 1 hour ಮುಂದೆ ನಮ್ಮ ಟ್ಯಾಗ್ ತೊಗೊಂಡು ಹೋಗಬೇಕು ಅನ್ನೋದು ವಿಷಯ ಆಗ್ತಾ ಇದೆ. ಅಪ್ ಟು ಗೇರ್ ಸೊಪ್ಪದವರು ಕೂಡ ಇದೊಂದು ಹೋಮ್ವರ್ಕ್ ಆಗ್ತಾಯಿದೆ. ಹಾಗಾಗಿ ಬರುವಂಥ ದಿನದಲ್ಲಿ ಹೇಗೋ ದೇವ್ರ ದಯೆಯಿಂದ ನಮ್ಮ ಸಿಗಂದೂರು ತಾಯಿಯ ಸನ್ನಿಧಾನದಲ್ಲಿ ಸೇತುವೆ ಕೂಡ ನಿರ್ಮಾಣ ಆಯಿತು. ಅಲ್ಲಿಂದ ಮುಂದೆ ಕೊಡಚಾದ್ರಿ ಕೊಲ್ಲೂರು ಕೇಬಲ್ ಕಾರು ಆಗಬೇಕು ಅಂತ ಏನು ಅಪ್ಲಿಕೇಶನ್ ಕೊಟ್ಟಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ. ಸರ್ವೆ ಆಗ್ತಾ ಇದೆ. ಎಷ್ಟು ಮರ ಏನು ಅದರ ಕಾಲ್ಟೊಟ್ಟು ಭೂಮಿಯಲ್ಲಿ ಕೊಡಬೇಕು ಇದೆಲ್ಲದೂ ಕೂಡ ಸರ್ವೆ ಆಗ್ತಾ ಇದೆ. ಕೇಂದ್ರದ ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟಿಂದ ಅದನ್ನು ಟೆಂಡರ್ನು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದೂ ಕೂಡ ಆಯಿತು ಅಂದರೆ ಇವತ್ತು ವಿಮಾನ ನಿಲ್ದಾಣ ಆಗಿದೆ. ಪ್ರವಾಸಿಗರು ಬಂದರೆ ಒಂದು ವಾರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದು ನಮ್ಮ ಸಾಗರ ಈ ಕಡೆ ಭಾಗ ಈ ಪ್ರವಾಸೋದ್ಯಮ ಇಲ್ಲಿ ಏನಿದೆ ಅಂತ ಕೇಳ್ತಾರೆ. ಹಾಗಾಗಿ ಪ್ರಕೃತಿ ಕೊಟ್ಟಂಥ ಈ ಎಲ್ಲ ಭಾಗ ಪ್ರವಾಸೋದ್ಯಮನ ಕವರ್ ಮಾಡಿಕೊಂಡು ಜನರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ವೆರಿ ಗುಡ್ ಒಂದು ಟೂರಿಸಂ ಹಬ್ಬ ಆಗಲಿಕ್ಕೆ ಏನು ಬೇಕು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಸಾಗರದ ಶ್ರೀ ಮಾರಿಕಾಂಬಾ ದೇವಿ ದರ್ಶನವನ್ನು ಭಾನುವಾರ ಶಾಸಕ ಸುನೀಲ್ ಕುಮಾರ್ ಕುಟುಂಬ ಸಮೇತ ಪಡೆದರು. ಈ ಸಂದರ್ಭದಲ್ಲಿ ನವಚೇತನ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಪ್ರಶಾಂತ್ KS, ದೇವಸ್ಥಾನ ಸಮಿತಿಯವರು, ರವಿ ಪೂಜಾರಿ, ಮನು ಪೂಜಾರಿ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.